ಎಚ್ಚರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೀತಾ ಇದೆ. ಟಾಯ್ಲೆಟ್ನಲ್ಲಿ ಕ್ಯಾಮ್ರಾವನ್ನ ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಈಗ ನೌಕರ ಏನಿದ್ದಾನೆ ಅವನು ಅರೆಸ್ಟ್ ಆಗಿದ್ದಾನೆ. ತೋಕಸಂದ್ರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಮಹಿಳಾ ಶೌಚಾಲಯದಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಇಟ್ಟು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಿದ್ದಂತಹ ಹೊರಗುತ್ತಿಗೆ ನೌಕರನು ಸಾರ್ವಜನಿಕರು ಹಿಡಿದು ಹಿಗ್ಗಾಮುಗ್ಗ 4 ಬಿಟ್ಟಿದ್ದಾರೆ. ಅವ್ರನ್ನ ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ. ಮಹಿಳೆಯೊಬ್ಬರ ಸಮಯ ಪ್ರಜ್ಞೆಯಿಂದ ಈ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಸರ್ಕಾರಿ ಆಸ್ಪತ್ರೆಯ ಶೌಚಾಲಯದೊಳಗಡೆ ರಹಸ್ಯವಾಗಿ ಕ್ಯಾಮ್ರಾವನ್ನ ಬಿಟ್ಟು ಮಹಿಳೆಯರ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಿದ್ದಂತಹ ಆಘಾತಕಾರಿ ಘಟನೆ ತೋಕಸಂದ್ರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಆರೋಪಿಗೆ ಧರ್ಮದೇಟು ನೀಡಿ ಪೊಲೀಸರಿಗೆ ಅಲ್ಲಿದ್ದಂತಹ ಜನರು ಒಪ್ಪಿಸಿದ್ದಾರೆ. ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಳೆದ 5 ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ದಂತಹ ಶ್ರೀಧರ್ ಎಂಬ ಕಾಮುಕನೇ ಬಂಧಿತ ಆರೋಪಿ. ಘಟನೆ ಬಯಲಿಗೆ ಬಂದಿದ್ದು ಹೇಗೆ ಅಂತ ನೋಡೋದಾದ್ರೆ, ಮಹಿಳೆಯೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಪತಿಯೊಂದಿಗೆ ಹೋಗಿರ್ತಾರೆ. ಈ ವೇಳೆ ಶೌಚಾಲಯಕ್ಕೆ ಹೋಗಿದ್ದಂತಹ ಮಹಿಳೆಗೆ ಅಲ್ಲಿ ರಹಸ್ಯ ಕ್ಯಾಮ್ರಾ ಇಟ್ಟಿರೋದು ಕಣ್ಣಿಗೆ ಬಿದ್ದಿದೆ. ಇದರಿಂದ ಆ ಕ್ಷಣ ಬೆಚ್ಚು ಬಿದ್ದಂತಹ ಮಹಿಳೆ ಪತಿಯ ಬಳಿ ಹೋಗಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪತಿ ಶೌಚಾಲಯದಲ್ಲಿ ಪರಿಶೀಲಿಸಿದಾಗ ಅಲ್ಲಿ ಕ್ಯಾಮ್ರಾ ಇಟ್ಟಿರೋದು ಬಯಲಿಗೆ ಬಂದಿದೆ. ಮಹಿಳಾ ರೋಗಿಗಳ ಮೇಲೆ ಕಾಮುಕನ ವಿಕೃತಿ ಅಂತಾನೆ ಹೇಳ್ಬೋದು. ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಿದ್ದಂತಹ ಆರೋಪಿ ಶ್ರೀಧರ್ ಆಸ್ಪತ್ರೆಗೆ ಬರುವಂತಹ ಮಹಿಳಾ ರೋಗಿಗಳಿಗೆ ಆಸ್ಪತ್ರೆಗೆ ಯಾರೆಲ್ಲ ಮಹಿಳಾ ರೋಗಿಗಳು ಬರ್ತಿದ್ರು ಅವರೇ ಇವನ ಟಾರ್ಗೆಟ್. ಚಿಕಿತ್ಸೆಗೆ ಬರುವಂತಹ ರೋಗಿಗಳ ಶೌಚಾಲಯಕ್ಕೆ ಹೋದ ರಹಸ್ಯವಾಗಿ ವಿಡಿಯೋ ಮಾಡಿಕೊಂಡು ಆ ರೆಕಾರ್ಡ್ ಆಗ್ತಿತ್ತು. ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಅದರಿಂದ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ, ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ. ಆದರೆ ಈ ಒಂದು ಮಹಿಳೆ ನೀಡಿದಂತಹ ಮಾಹಿತಿಯ ಮೇರೆಗೆ ಆಕೆಯ ಪತಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವೈದ್ಯರ ಗಮನಕ್ಕೆ ತಂದಿದ್ದಾದ್ಮೇಲೆ ಶೌಚಾಲಯವನ್ನ ಪರಿಶೀಲಿಸಿದಾಗ ಕಾಮುಕನ ಕೃತ್ಯ ಬಯಲಾಗಿದೆ. ಇದರಿಂದ ಸಾರ್ವಜನಿಕರೆಲ್ಲ ಕೋಪಗೊಂಡು ಧರ್ಮದೇಟನ್ನು ಕೂಡ ಕೊಟ್ಟು ಅವನನ್ನ ಶ್ರೀಧರ್ನನ್ನ ಪೊಲೀಸ್ನವರಿಗೂ ಕೂಡ ಒಪ್ಪಿಸಿದ್ದಾರೆ. ಇಂತಹ ಘಟನೆಗಳು ಇನ್ನಾದರೂ ಸ್ಟಾಪ್ ಆಗುತ್ತಾ ಕಾದು ನೋಡಬೇಕು. ಈ ಮಹಿಳೆಯರ ಸುರಕ್ಷತೆ ಬಗ್ಗೆ ಮತ್ತೆ ಆತಂಕ ಸೃಷ್ಟಿಯಾಗುತ್ತೆ ಇಂಥ ಘಟನೆಗಳು ನಡೆದಾಗ. ಇತ್ತೀಚೆಗೆ ಇಂಥ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕ ಮೂಡಿಸಿದೆ ಅಂತಲೇ ಹೇಳ್ಬೋದು. ಶಾಲಾ, ಕಾಲೇಜು, ಹಾಸ್ಪಿಟಲ್, ಸಾರ್ವಜನಿಕ ಶೌಚಾಲಯ, ಆಸ್ಪತ್ರೆ, ಈಗ ಮಹಿಳೆಯರು ಸುರಕ್ಷಿತ ಅಂತ ಭಾವಿಸುವಂತಹ ಸ್ಥಳಗಳಲ್ಲಿಯೇ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ತೋಕಸಂದ್ರ ಸರ್ಕಾರಿ ಆಸ್ಪತ್ರೆಯ ಈ ಘಟನೆ ಮಹಿಳೆಯರ ಖಾಸಗಿತನ ಮತ್ತು ಸುರಕ್ಷತೆಗೆ ಗಂಭೀರ ಪ್ರಶ್ನೆಗಳು ಎತ್ತಿದೆ ಅಂತಾನೆ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.